ನಾನು ದವಂಡ ಗರ್ಲ್ ಅಕ್ಷು. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಮತ್ತು ನನ್ನ ತಂಗಿ ಬ್ರಹ್ಮಾವರಕ್ಕೆ ಹೋಗ್ತಾ ಇದ್ದೇವೆ. ಯಾಕಂತೇಳಿ ಹೇಳಿ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಬೇಕಾಗತ್ತೆ. ಫುಲ್ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ. ನಮ್ಮದೊಂಥರ ಲಾಸ್ಟ್ ಮಿನಿಟ್ ಶಾಪಿಂಗ್. ಎಂಥದ್ದು ಪ್ರಿಪೇರೇ ಮಾಡ್ಕೊಳ್ಳೆ, ಎಲ್ಲ ಗಡಿ ಬಿಡಿಯಂಗೆ ಆಗ್ತಾ ಇತ್ತು. ಸೊ ತೊಗೊಂಡೋಗ್ಲಿಕ್ಕೆ ಬಂದಿದ್ದೀನಿ. ಮನೇಲಿ ಏನಾದರೂ ಫಂಕ್ಷನ್ ಅಂತ ಎಣಿಸ್ರೆ ಮನೇಲಿ ಏನು ಇರಲಿ ಏನು ಇಲ್ಲದೇ ಇರಲಿ, ಇದೊಂದು ಬೇಕಿತ್ತು, ಅದೊಂದು ಬೇಕಿತ್ತು ಅಂತ ಎಲ್ರಿಗೂ ಅನಿಸುತ್ತೋ ಹಾಗೆ ನನಗೂ ಸಹ ಅನಿಸಿತ್ತು. ಸೊ ಅದಕ್ಕೆ ನಾನು ಏನಾದರೂ ಬೇಕಾಗ್ಬೋದಂತ ಹೇಳಿ ನಾನು ಸೀದೆ ಎತ್ಕೊಂಡು ಬ್ರಹ್ಮಾವರಕ್ಕೆ ಬಂದೆ. ಸ್ವಲ್ಪ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡೆ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ವೀಡಿಯೋನು. ಇದು ಸ್ವರಂಗಿ ಅಂತ ನಾನು ಮತ್ತು ನನ್ನ ತಂಗಿ ತೊಗೊಂಡಿರುವಂಥದ್ದು. ಇವಳು ನನ್ನ ಬಿಟ್ಟಿಗೆ ಹೊತ್ತಿದ್ದಾಳ ಇರಾ. ನಾವಿಲ್ಲು ನಾಳೆಗೆ ತಿಂಡಿಗೆ ಬೇಕಿತ್ತು ನಮಗೆ. ಸೊ ಇಲ್ಲೇ ಆರ್ಡರ್ ಮಾಡ್ತು. ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಹೂವು ಅಂತ ತಗೊಂಡು ಸೀದಾ ಮನೆಗೆ ಹೋಗ್ಬೋದು. ಅಂತೂ ಇಂತೂ ಹೂವು ತಕ್ಕಂತೂ ಹೂವಿನ ರೇಟ್ ಕೇಂದ್ರೆ ನಂಗೊಂದ್ಸಲ ತಲೆ ತಿರುಗಿ ಹೋಯ್ತು. ಬಪ್ಪ ಬೇಡ ಮರತಿ. 750 ರೂಪಾಯಿ ಅಂತೆ ಒಂದು ಚೆಂಡಿಗೆ. ಒಂದು ಅಟ್ಟಿಗಲ್ಲ ಮಗ, 750 ರೂಪಾಯಿ ಒಂದು ಚೆಂಡಿಗೆ ಅಂತ ಅದ್ರಂಗು. ಯಬ್ಬ ದೇವರೇ, ಹೂ ಮುಡ್ಕೊಂಡು ಪೂರೈಸೋ ಮಂಗಾಯ್ತು ನನಗೆ. ಅದು ತಗೊಂಡೇ ಬಂದು ನಾ ಬೇಡ ಅಂದ್ರು ಮಾವಿನಕಾಯಿ ಉಳ್ಕೊಬಾರ್ದು ಹೋಯ್ತಾಳ. ಇದ್ರಂತೂ ಗೊತ್ತಿಲ್ಲ. ಬಾ ಟಂಟಣಾಯ್. 2 ಮಾವಿನಕಾಯಿ ತಗೊಂಡು ಬಂದೆ ನಾನು. ಇವಳಲ್ಲಿ ಯಾರೋ ಮಾವಿನಕಾಯಿ ಕೊಯ್ತಿದ್ರು ಕಾಣಿ ಅಂತೇಳಿ ಹೇಳ್ರು. ಇವಳು ನನ್ಗೆ ಗುರ್ತವೇ ಇಲ್ದಿದ್ದವ್ರ ಗತಿ ಬೈಕ್ ಹಿಡ್ಕೊಂಡು ಸೀದಾ ಹೋಯ್ದಾಳ. ಎಸ್, ಅಂತೂ ಇಂತೂ ನಾವು ಮನೆಗೆ ಬಂತು. ಎಂತ ಅಂದರೆ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ತಗೊಂಡು ಎಲ್ಲ ಮಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಕಷ್ಟದಂಗೆ ಏನೂ ಬಂದಿಲ್ಲ. ಆರಾಮ್ಸೆ ಬೈಂತ. ಯಾರೋ ಬಂದ್ರು. ಇವಾಗ ಸ್ವರ ಬಂದ್ಲು. ಸ್ವರ ಸ್ವೀಟ್ ಬಂದಿತ್ತು. ಇದೆಲ್ಲ ವ್ಲಾಗ್ ಹಾಕು ಅಂತ ಅಡಿಲ್ಲಲ್ಲ. ಒಳ್ಳೆದ ನಂಗೆ ಇದು ತುಂಬಾ ಇಷ್ಟ. ಕಾಲುಗಳಲ್ಲಿ ನನಗೆ ಎಂತ ಹೇಳೋದಂತಲೇ ಗೊತ್ತಾಗ್ತಿಲ್ಲ. ಓಕೆ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ನಾಳೆಗೆ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದೀವಿ. ಏನು ಅಂತ ಗೊತ್ತಾಗಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಬೇಕಾಗತ್ತೆ. ಅಲ್ಲಿ ಅಥವಾ ನಾಳೆದ್ದು ವಿಡಿಯೋ ನೋಡಬೇಕಾಗತ್ತೆ. ನಾ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀನ, ನರ್ವಸ್ ಆಗ್ತಾಯಿದ್ದೀನ, ನನಗೇ ಗೊತ್ತಿಲ್ಲ ಎಂತ ಆಗ್ತಿದೆ ಅಂತೇಳಿ ಹೇಳಿಯೇ ಗೊತ್ತಿಲ್ಲ. ಆದರೂ ಏನೋ ಒಂದು ಆಗ್ತಾಯಿದೆ ಅಂತೇಳಿ ಹೇಳಿ ಹಂಗಂಗೆ ಅನ್ಕೊಂಡು ಹೇಳಿ ಸುಮ್ಮನೆ ಬಿಟ್ಟಿದೆ. ನೋಡೋಣ ಏನಾಗುತ್ತಂತ. ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಇದೆ. ಎಂಥ ಶುಭ ಕಾರ್ಯ ಅಂತೇಳಿ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋಗೆ ನೋಡ್ತಾ ಇರಿ.